ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ಲಿಮರನ್ನ ಕಡೆಗಣಿಸ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ ಅನ್ನುವಂತ ಪ್ರಶ್ನೆ ಕಾರಣ ಕಾಂಗ್ರೆಸ್ನ ನಡೆಯ ವಿರುದ್ಧ ಸಿಟ್ಟಾಗಿದೆ ಮುಸ್ಲಿಂ ಸಂಘಟನೆಗಳು. ಜೊತೆಗೆ ಮುಸ್ಲಿಮರನ್ನ ನಡೆಸ್ಕೊಳ್ತಾ ಇರುವಂತ ರೀತಿಗೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಮುಸ್ಲಿಮರನ್ನ ನಡೆಸ್ಕೊಳ್ತಾ ಇರುವಂತ ರೀತಿಗೆ ಸದ್ಯ ಮುಸ್ಲಿಂ ಸಮುದಾಯ ಸಂಘಟನೆಗಳಿಂದ ಆಕ್ರೋಶ, ಬೇಸರ ಸಹಜವಾಗಿಯೇ ವ್ಯಕ್ತವಾಗ್ತಾ ಇದೆ. ಸಿಎಂ ವರಿಷ್ಠರಿಗೆ ಮುಸ್ಲಿಂ ಸಂಘಟನೆಗಳಿಂದ ಒಂದು ಸುದೀರ್ಘವಾದ ಪತ್ರವನ್ನ ಬರೆಯಲಾಗಿದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪರ ನಿಂತಿದ್ದೇವೆ, ಆದ್ರೆ ಕಾಂಗ್ರೆಸ್ ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸ್ತಾನೆ ಇದೆ. ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಸಮುದಾಯಕ್ಕೆ ತೀವ್ರ ಆಘಾತ ಆಗಿದೆ. ಸಮುದಾಯಕ್ಕೆ ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸಲಿಲ್ಲ. ಜೊತೆಗೆ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಬೇಷರತ್ ಬೆಂಬಲ ನೀಡಿದ್ದೇ ತಪ್ಪಾಯಿತು. ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ವಿ, ಆದ್ರೆ ಅದು ನಮ್ಮ ಅಪರಾಧ ಆಗ್ಬಿಡ್ತಾ. ಹೀಗೆ ಮುಂದುವರೆದ್ರೆ ನಮ್ಮ ರಾಜಕೀಯ ಆಯ್ಕೆಯನ್ನ ನಾವು ಮಾಡಬೇಕಾಗತ್ತೆ ಅಂತ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿ ಸುದೀರ್ಘ ಪತ್ರವನ್ನ ಬರೆದಿರೋದು. ಆ ಪತ್ರದಲ್ಲಿ ಈ ಎಲ್ಲ ಅಂಶಗಳು ಕೂಡ ಇರುವಂಥದ್ದು. ಜಾತ್ಯತೀತ ಸರ್ಕಾರ ಬರಬೇಕು ಅಂತ ಮುಸ್ಲಿಮರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ವಿ. ಹಾಗೆ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೂ ಬಂತು. ಆದ್ರೀಗ ಕಾಂಗ್ರೆಸ್ ನಮ್ಮನ್ನು ಕಡೆಗಣಿಸ್ತಾ ಇದೆ, ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಹಾಗಾದ್ರೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೇ ತಪ್ಪಾಯ್ತಾ? ಪ್ರಮುಖ ನೇಮಕಾತಿಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ನೀವು ಪ್ರಾತಿನಿಧ್ಯತೆ ಕೊಡ್ತಾ ಇಲ್ಲ. ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದಂಥ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇಲ್ಲ ನೀವು. ಹಾಗೆ ಸರ್ಕಾರದ ಗಮನಕ್ಕೆ ನಮ್ಮ ಸಮಸ್ಯೆಗಳನ್ನ ತಂದರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ. ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಗೆಹರಿಯದ ಮೈತ್ರಿ ಗೊಂದಲ. 4 ಕ್ಷೇತ್ರಗಳಿಗೆ ನಡೆಯಲಿರುವಂತಹ ಪದವೀಧರ ಕ್ಷೇತ್ರದ ಚುನಾವಣೆ ಈಗಾಗಲೇ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರುವ ಬಿಜೆಪಿ, ಆದರೆ ಆಗ್ನೇಯ ಪದವೀಧರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ದಳಪತಿಗಳು. ಈಗಾಗಲೇ ಕ್ಷೇತ್ರ ಬದಲಾಯಿಸುವಂತೆ ವರಿಷ್ಠರಿಗೆ ಮಾಹಿತಿ ಕೊಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಅಮಿತ್ ಶಾ ಅವರಿಗೆ ಮಾಹಿತಿ ಹೋಗಿದೆ.